ನಮಸ್ತೆ, ನಾನು ಪಲ್ಲವಿ, ನಿಮ್ಮ ಕ್ಲಿನಿಕಲ್ ನ್ಯೂಟ್ರಿಷನಿಸ್ಟ್. ಇವತ್ತು ನನ್ನ ಜೊತೆಗೆ ಒಬ್ಬರು ವಿಶೇಷ ಅತಿಥಿ ಕೂತ್ಕೊಂಡಿದ್ದಾರೆ. ನಮ್ಮ ಮೂಡಿಗೆರೆಯ ಶಾಸಕಿ ನಯನಾ ಮೋಟಮ್ಮ ಅವರು ನಮ್ಮ ಜೊತೆಗಿದ್ದಾರೆ. ಕಾರ್ಯಕ್ರಮಕ್ಕೆ ಸ್ವಾಗತ ನಯನಾ ಅವರೇ. ನೀವು ಬಹಳ ಕಾಲ ಬಾಸ್ಕೆಟ್ಬಾಲ್ ಆಡಿದ್ದೀರಿ ಅಂತ ನಮ್ಗೆ ಗೊತ್ತಾಯಿತು. ಬಾಸ್ಕೆಟ್ಬಾಲ್ ಆಡುವಾಗ ಬಾಸ್ಕೆಟ್ಬಾಲ್ ಆಡ್ತಾ ಇದ್ದ ಸಮಯದಲ್ಲಿ ನಿಮ್ಮ ಫಿಸಿಕಲ್ ಫಿಟ್ನೆಸ್ ಇರ್ಬೋದು, ಅಥವಾ ನಿಮ್ಮ ರುಟೀನ್ ಇರ್ಬೋದು, ಅಥವಾ ನಿಮ್ಮ ರಿದಮ್ ಇರ್ಬೋದು, ಅದೇ ಬೇರೆ ಥರ ಇದ್ದಿರುತ್ತೆ. ಈಗ ಡೆಫಿನೆಟ್ಲಿ ನೀವು ಬಾಸ್ಕೆಟ್ಬಾಲ್ ಆಡ್ತಾ ಇಲ್ಲ. ಸೊ ಆಗಕ್ಕೂ ಈಗಕ್ಕೂ ಏನು ವ್ಯತ್ಯಾಸ ಇದೆ? ಅದು ಎಷ್ಟು ವರ್ಷ ಆಟ ಆಡಿದ್ರಿ, ಅಥವಾ ಹೇಗಿತ್ತು ಆ ದಿನಗಳು, ಮತ್ತು ಈಗಕ್ಕೂ ಅದಕ್ಕೂ ಏನು ವ್ಯತ್ಯಾಸ ಇದೆ? ಆ್ಯಕ್ಚುಲಿ ಬಾಸ್ಕೆಟ್ಬಾಲ್ ಅನ್ನೋಕ್ಕಿಂತ ಹೆಚ್ಚಾಗಿ ನಾನು ಆ್ಯತ್ಲೀಟು. ನಾನು ಶಾರ್ಟ್ ಡಿಸ್ಟೆನ್ಸ್ ಓಡ್ತಾ ಇದ್ದೆ. 100 and 200 ಮೀಟರ್ಸ್ ಅಂದರೆ ಸ್ಪ್ರಿಂಟು ಕಾಂಪಿಟೇಟಿವ್ ಲೆವೆಲಲ್ಲೇ ಮಾಡ್ತಾ ಇದ್ದೆ ಸ್ಕೂಲಿಂದ, ತುಂಬ ಚಿಕ್ಕವಳಿಂದ. ಆಮೇಲೆ ನಾನು ಅಂದರೆ ನಾನು ಮೂಡಿಗೆರೆಯಲ್ಲಿ ಓದ್ತಾ ಇದ್ನಲ್ಲ, ಅಲ್ಲಿಂದನೇ ನಾನು ಮೊದಲಿಂದನೂ ಸ್ಪೋರ್ಟ್ಸಲ್ಲೇ ಇದ್ದೆ. ಆ್ಯಂಡ್ ಬರ್ತಾ ಬರ್ತಾ ಅದು ಮತ್ತು ಲಾಂಗ್ ಜಂಪ್ ಮತ್ತು ಹೈ ಜಂಪ್, ಇದು 4 ಇವೆಂಟ್ಸ್ ಅಲ್ಲಿ ನಾನು ಕಡ್ಡಾಯವಾಗಿ ಭಾಗವಹಿಸ್ತಾ ಇದ್ದೆ. ಅಂದರೆ ನಾನು ಅದರಲ್ಲೇ ಗುರ್ತಿಸಿದ್ರು. ಇಂಟರ್ ಸ್ಕೂಲ್ ಕಾಂಪಿಟೇಷನ್ಗೂ ಇದಕ್ಕೆ ಹೋಗ್ತಾ ಇದೆ. ಬಟ್ ಬೆಂಗಳೂರಲ್ಲಿ ಬೋರ್ಡಿಂಗ್ ಸ್ಕೂಲಿಗೆ ಹಾಕಿದಾಗ ನನಗೆ ಬಾಸ್ಕೆಟ್ಬಾಲ್ದು ಒಂದು ಪ್ರಾಕ್ಟೀಸ್ ಅಥವಾ ಟೀಮಿಗೆ ಸೇರಿಕೊಂಡು ಇದು ಮಾಡಲಿಕ್ಕೆ ಶುರು ಮಾಡಿದೆ. ಆಲ್ಮೋಸ್ಟ್ ಕಾಲೇಜ್ವರೆಗೂ ನಾನು ಲಾ ಸ್ಕೂಲ್ ನಾನು ಮುಗಿಸೋವರೆಗೂ ನಾನು ಬಾಸ್ಕೆಟ್ಬಾಲ್ ಟೀಮಲ್ಲಿದ್ದೆ. ಬಟ್ ಬಾಸ್ಕೆಟ್ಬಾಲ್ ಆಡ್ತಾ ಇದೆ, ಬಟ್ ನಾನು ಅಷ್ಟು ಒಳ್ಳೆ ಆಟಗಾರ್ತಿ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಬಟ್ ಐ ವಾಸ್ ಅ ಗುಡ್ ಆ್ಯತ್ಲೀಟ್. ತುಂಬ ಇಂಟರ್ ಸ್ಕೂಲ್ ಆ್ಯಕ್ಟಿವಿಟಿ ಇದರಲ್ಲಿ ಭಾಗವಹಿಸಿದೆ. ಆಲ್ಮೋಸ್ಟ್ ಕಾಲೇಜ್ ಲಾ ಸ್ಕೂಲ್ ಮುಗಿಸೋವರೆಗೂ ನಾನು ಎಲ್ಲದರಲ್ಲೂ ನಾನು ಭಾಗವಹಿಸ್ತಾ ಇದ್ದೆ. ಲಾಂಗ್ ಜಂಪ್, ಹೈ ಜಂಪ್, ಮತ್ತೆ ಸ್ವಲ್ಪ ಥ್ರೋಬಾಲು ಜಾಸ್ತಿ ಆಡ್ತಾ ಇದ್ವು. ಅಫ್ಕೋರ್ಸ್ ಟೀಮಲ್ಲಿದ್ದೆ. ಮತ್ತೆ ನಾನು ಥ್ರೋಬಾಲ್ದು ಟೀಮಲ್ಲಿದ್ದೆ. ಸೊ ಇನ್ಫ್ಯಾಕ್ಟ್ ನಾವೆಲ್ಲರೂ ನಮ್ಮ ತಾಯಿ ಸ್ಪೋರ್ಟ್ಸ್ ಹಿನ್ನೆಲೆ ಇರೋದ್ರಿಂದ ನಾವು 3 ಜನ ಮಕ್ಕಳು ಸ್ಪೋರ್ಟ್ಸಲ್ಲೇ ಇದ್ವು. ಸೊ ಅದು ಆ್ಯಕ್ಚುಲಿ ಈ ಒಂದು ಫಿಟ್ನೆಸ್ಸಿಗೆ ಒಂದು ಕೀಡ ಅಂತ ಹೇಳ್ತೀವಲ್ಲ, ಅದು ಒಂದು ಸ್ವಲ್ಪ ಉಳ್ಕೊಂಡಿದೆ. ಅದರಿಂದ ಆಟ ಆಡಲಿಕ್ಕೆ ಏನು ಸಿಕ್ಕಿದ್ರೆ ಮಾಡ್ತೀವಿ. ಬಟ್ ಆಬ್ವಿಯಸ್ಲಿ ಏನು ಆ ಥರ ಅಂದರೆ, ಬಟ್ ನೀವು ನಂಬ್ತಿರೋ ಬಿಡ್ತೀರೋ, ನನ್ನ ಕ್ಷೇತ್ರದಲ್ಲಿ ದೊಡ್ಡ ಪದ್ಧತಿ ಇದೆ. ತುಂಬ ವಾಲಿಬಾಲ್ ಆಡ್ತಾರೆ, ತುಂಬ ಕ್ರಿಕೆಟ್ ಆಡ್ತಾರೆ. ಇದೆರಡಕ್ಕೂ ನನಗೆ ಇನ್ಫ್ಯಾಕ್ಟ್ ನಾನು ರಾಜಕಾರಣಕ್ಕೆ ಒಂದು ರೀತಿ ಪರಿಚಯ ಆಗಿದ್ದು, ಮುಖ ಪರಿಚಯ ಆಗಿದ್ದು ಅಂದರೆ ನಮ್ಮ ತಾಯಿ ಹೆಸರು ಅಫ್ಕೋರ್ಸ್ ಇತ್ತು. ಬಟ್ ಆದರೆ ಗ್ರಾಮೀಣ ಮಟ್ಟದಲ್ಲಿ ಬರೀ ಒಂದು ಹೆಸರು ಇಟ್ಕೊಂಡು ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಅಂದರೆ ಇರೋ ಪರಿಸ್ಥಿತಿ ಇಲ್ಲ. ಅಂದರೆ ಮಹಿಳಾ ರಾಜಕಾರಣಿಯ ಆಗಿದ ಕಾರಣ, ಅಂದರೆ ಪುರುಷ ರಾಜಕಾರಣಿ ಮಗಳಾಗಿದ್ರೆ ಬೇರೆ ಇರ್ತಾ ಇತ್ತು. ಬಟ್ ಮಹಿಳಾ ರಾಜಕಾರಣಿ ಮಗಳಾಗಿರೋದ್ರಿಂದ ಸ್ವಲ್ಪ ಹಿನ್ನಡೆನೆ. ಯಾವತ್ತು ಅಷ್ಟು ಸಾಮಾನ್ಯ ಆರಾಮಾಗಿ ಜನ ನಿಮ್ಮನ್ನ ಒಪ್ಕೊಳ್ಳೋದಿಲ್ಲ. ಬಟ್ ಮುಖ ಪರಿಚಯ ನಾನು ಆಗಿದ್ದು ಸ್ಪೋರ್ಟ್ಸ್ ಮೂಲಕನೇ. ಯಾಕಂದ್ರೆ ಹಳ್ಳಿಯಲ್ಲಿ ಆಡ್ತಾರೆ. ಅಲ್ಲಿ ಒಂದು ಟೂರ್ನಮೆಂಟ್ ನಡೆಯುತ್ತೆ 2-3 ದಿವಸಕ್ಕೆ. ಅದು ಒಂದ್ಸಂತರ ಸಂಭ್ರಮಾಚರಣೆ ಹಳ್ಳಿಯಲ್ಲಿ. ಅದು ಸ್ಪೆಷಲಿ ಹಿಂದುಳಿದ ವರ್ಗ, ನಮ್ಮ SC/ST ಹುಡುಗರು ಮತ್ತೆ ಹೆಣ್ಮಕ್ಳೇ ಜಾಸ್ತಿ ಆಡೋದು. ಸೊ ಇದರಿಂದ ನಾನು ಆಕ್ಚುಲಿ ಎಲ್ಲಾ ಇದರಲ್ಲೂ ಪರಿಚಯ ಆಗಿದ್ದು. ನಾನ್ ಜಸ್ಟ್ ಸುಮ್ನೆ ಹಾಗೆ ಹೋಗಿ ಭಾಗವಹಿಸ್ತಾ ಇದ್ದೆ. ಒಂದು ಟೂರ್ನಮೆಂಟಿಗೆ ಚಾಲನೆ ಕೊಡ್ಬೇಕು ಅಂತ ಬಂದಾಗ ಏನು ಕ್ರಿಕೆಟ್ ಅಷ್ಟೇ, ಬೇರೆ ಏನೂ ಇಲ್ಲ. ಬಟ್ ನನ್ನ ಮಗಳೆಲ್ಲ ಈಗ ಆಡ್ತಾರೆ, ಬ್ಯಾಡ್ಮಿಂಟನ್ ಆಡ್ತಾರೆ, ಫುಟ್ಬಾಲ್ ಟೀಮಲ್ಲಿ ಇದ್ದಾಳೆ, ಸ್ವಿಮ್ಮಿಂಗ್ ಮಾಡ್ತಾಳೆ. ಸೊ ಸ್ಪೋರ್ಟ್ಸ್ ಅಂತ ನಾವು ಯಾವತ್ತೂ ಅದಕ್ಕೆ ಪ್ರೋತ್ಸಾಹನೇ ನನಗೆ ನಮ್ಮ ತಾಯಿ ತಂದೆಯಿಂದ ಕೊಟ್ಟಿರೋದು. ನಾವು ಅದನ್ನ ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದೀವಿ. ಈಗ ನಿಮ್ಮ ಲೈಫ್ ಸ್ಟೈಲ್ ಅದಕ್ಕೆ ತದ್ವಿರುದ್ಧವಾಗಿದೆ. ಅಂದ್ರೆ ಲೈಕ್ ಆಗ ಆಡ್ತಾ ಇದ್ದಿದ್ದ ಅಂತ ಆಕ್ಟಿವ್ ಡೇಸ್ ಅಂತೂ ಅಲ್ಲ ಈಗ. ಬಟ್ ಖಂಡಿತವಾಗ್ಲೂ ನೀವು ಫಿಟ್ನೆಸ್ ಮೇಂಟೈನ್ ಮಾಡ್ತಾ ಇದ್ದೀರಾ, ಪ್ರಯತ್ನ ಮಾಡ್ತೀನಿ. ಹಾಗೆ ನೋಡಕ್ ಹೋದ್ರೆ ಇಂಟೆನ್ಷನಲ್ ಫಿಸಿಕಲ್ ಮೂವ್ಮೆಂಟ್, ಅಥವಾ ಈಗ ನೀವು ವಾಕ್ ಮಾಡ್ತೀರಿ ಅಂತ ಹೇಳಿದ್ರಿ, ಅಥವಾ ವಾಕ್ ಹೋಗ್ತೀನಿ ಅಂತ ಹೇಳಿದ್ರಿ, ವಾರದಲ್ಲಿ ಎಷ್ಟು ದಿವಸ ಬರೀ ವಾಕ್ ಮಾಡ್ತೀರಿ, ಅಥವಾ ಎಷ್ಟು ದಿವಸ ನೀವು ಆ್ಯಕ್ಚುಲಿ ಫಿಟ್ನೆಸ್ ಲೈಕ್ ನೀವು ಸ್ಟ್ರೆಂತ್ ಟ್ರೈನಿಂಗ್ ಮಾಡೋದು ಕೂಡ ನಾನು ನೋಡಿದ್ದೀನಿ. ಸೊ ಅದನ್ನು ಎಷ್ಟು ಆ್ಯಕ್ಟಿವ್ ಆಗಿ ಮಾಡ್ತೀರಿ, ಮತ್ತು ಬೇರೆ ಯಾವ ರೀತಿಯಲ್ಲಿ, ಅಥವಾ ಯೋಗ ಇರ್ಬೋದು, ಅಥವಾ ಬೇರೆ ಹೇಗೆ ಆ್ಯಕ್ಟಿವ್ ಆಗಿದ್ದೀರಿ? ಆ್ಯಕ್ಚುಲಿ ನಾನು ಎಲ್ಲದೂ ಟ್ರೈ ಮಾಡಿದ್ದೀನಿ. ರಾಜಕಾರಣಕ್ಕೆ ಬರೋಕ್ಕಿಂತ ಮುಂಚೆ ಎಲ್ಲದು ಕಿಕ್ ಬಾಕ್ಸಿಂಗ್ ಇಂದ ಹಿಡಿದು, ಜುಂಬಾ ಇಂದ ಹಿಡಿದು, ಹಾಟ್ ಯೋಗ ಇಂದ ಹಿಡಿದು, ಅಂದರೆ ನಾನು ಯಾವತ್ತೂ ಫಿಟ್ನೆಸ್ ಅಲ್ಲೇ ಇದ್ದವಳು. ಅಂದರೆ ಕಾರ್ಪೊರೇಟ್ ಲಾಯರ್, ನಾನು ಮದುವೆ ಆಗಿದ್ದು ಮಾರುಹಾಡಿಗೆ. ಅದೇನು ಅಂದ್ರೆ ಅವ್ರ ಮನೇಲಿ ಎಲ್ಲದೂ ತುಪ್ಪದ ಊಟ. ಅಂದ್ರೆ ಅವ್ರ ಚಪಾತಿಗೂ ತುಪ್ಪ, ಈವನ್ ಯಾವುದೇ ಅಡಿಗೆಯಲ್ಲೂ ಎಲ್ಲ ತುಪ್ಪ, ಫ್ರೈ, ಅದು ಇದು. ಅಂದ್ರೆ ಇದಕ್ಕಿದ್ದಂಗೆ ವೇಟ್ ಪುಟ್ ಆನ್ ಆಗಿದ್ದು ಗೊತ್ತಿಲ್ಲ. ನಾವು ಅಂದ್ರೆ ನಾವು ಸೌತ್ ಇಂಡಿಯನ್ಸ್ ಆಗ್ಬಿಟ್ಟು ಅನ್ನ ನಮ್ದು ಒಂದು ಪದ್ಧತಿ ಅಲ್ವಾ, ಸಾಮಾನ್ಯವಾಗಿ ಅನ್ನ ತಿಂತೀವಿ.
ನಾನು ಯಾವಾಗ್ಲೂ ತೆಳ್ಳಗೆ ಇದ್ದೆ, ಲೀನ್ ಆಗಿದ್ದೆ. ಬಟ್ ಮದ್ವೆ ಆದ್ಮೇಲೆ ಇದ್ದಕ್ಕಿದಂಗೆ 1 ವರ್ಷ ಅವ್ರದ್ದು ಆಗ ನನಗೆ ಗೊತ್ತಾಯ್ತು ಇಲ್ಲ ವೇಟ್ ಪುಟ್ ಆನ್ ಆಗಿದ್ದೀನಿ ಅಂತ. ಅದನ್ನ ಇಳಿಸ್ಲಿಕ್ಕೆ ಅಂದ್ರೆ ನಾನು ಬಟ್ ಎಲ್ಲ ಟೈಮಲ್ಲೂ ಫಿಟ್ನೆಸ್ನ ನಾನು ಈವನ್ ಲಾಯರ್ ಆಗಿದ್ದಾಗಲೂ ಅದಕ್ಕೆ ಟೈಮ್ ಮೀಸಲಿಡ್ತಾ ಇದೆ. ಅಂದರೆ ಹೆಚ್ಚು ಕಡಿಮೆ ಆಗಿದೆ ಖಂಡಿತ. ಮತ್ತು ಈವನ್ ಆರ್ಯ ಹುಟ್ಟಿದಾಗ್ಲೂ ಕೂಡ ಪ್ರೆಗ್ನೆನ್ಸಿ ಟೈಮಲ್ಲೂ ಸಾಕಷ್ಟು ವೇಟ್ ಪುಟ್ ಆನ್ ಆಗಿದೆ. ಬಟ್ ಮಗು ಹುಟ್ಟಿದ್ಮೇಲೆ ನಾನು ಬೆಂಗಳೂರಿಗೆ ಶಿಫ್ಟ್ ಆಗಿದ್ದು. ಆಗಲೂ ಕೂಡ ನಾನು ಟೈಮ್ ತಗೊಂಡು ಆರ್ಯನ ಪ್ರೀ ಸ್ಕೂಲಿಗೆ ಹಾಕಿದ ತಕ್ಷಣನೇ ನಾನು ಫಿಟ್ನೆಸ್ನ ಮತ್ತೆ ವಾಪಸ್ ಸೊ ಇಲ್ಲ ನಾನು ಸ್ಟ್ರೆಂತ್ ಟ್ರೈನಿಂಗ್ ಮೊದಲಿಂದನೂ ಮಾಡ್ಕೊಂಡು ಬರ್ತಾ ಇದೆ. ಬಟ್ ಮಧ್ಯದಲ್ಲಿ ಬಿಟ್ಟಿದೆ, ನನಗೆ ಸ್ವಲ್ಪ ಇಂಜುರಿ ಆಗಿತ್ತು ಇದರಲ್ಲಿ ಜಿಮ್ಮಲ್ಲಿ. ಸೊ ಅದರಿಂದ ನಾನು ಸ್ವಲ್ಪ 1-2-3 ವರ್ಷ ಬಿಟ್ಟಿದೆ. ಬಟ್ ಆದರೆ ಒಂದು 40+ ಆದಮೇಲೆ ಮಹಿಳೆಯರಿಗೆ ಸ್ಟ್ರೆಂತ್ ಟ್ರೈನಿಂಗ್ ಮಾಡಲೇಬೇಕು. ಇಲ್ಲ ಅಂದರೆ ನಮಗೂ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆಗುತ್ತೆ. ಮತ್ತು ಮೆನೋಪಾಸ್ ಹತ್ರ ಬರ್ತಾ ಬರ್ತಾ ಇನ್ನೂ ಜಾಸ್ತಿ ವೆಯ್ಟ್ ಪುಟ್ ಆನ್ ಆಗುವಂಥದ್ದು. ಅಂದರೆ ನಮ್ಮ ಡೈಜೆಸ್ಟಿವ್ ಸಿಸ್ಟಮೇ ಪೂರ್ತಿ ಸ್ಲೋ ಆಗುತ್ತೆ. ಸೊ ಇದನ್ನೆಲ್ಲ ತಿಳಿದಿದ್ದವ್ರ ಥರ ನಾನು ಜೀವನ ಮಾಡಲಿಕ್ಕೆ ಹೋದರೆ ಆಗೋದಿಲ್ಲ. ಯೂಶಲಿ ಕ್ಷೇತ್ರದಲ್ಲಿದ್ದಾಗ 3 to 4 days ವಾಕ್ ಮಾಡ್ತೀನಿ. ಎಷ್ಟಾಗುತ್ತೆ ಅಷ್ಟು ಮಾಡೇ ಮಾಡ್ತೀನಿ. ಅಂದರೆ ಸ್ಟೆಪ್ಸ್ ಕೌಂಟ್ ಮಾಡ್ತೀನಿ. 10,000 ಮೀರಲಿಕ್ಕೆ ಪ್ರಯತ್ನ ಮಾಡ್ತೀನಿ. ಬಟ್ ಆಗೋದಿಲ್ಲ, ಒಂದೊಂದು ಸತಿ ಆಗೋದಿಲ್ಲ, ಸುಸ್ತಾಗಿರುತ್ತೆ. ಅಂದರೆ ಮೆಂಟಲಿ ಆ್ಯಂಡ್ ಫಿಸಿಕಲಿ ಯುವರ್ ಎಕ್ಸಾಸ್ಟೆಡ್. ಅಂದರೆ ನಾನು 6-7 ಗಂಟೆಗೆ ಕೆಲಸ ಮುಗಿಸಿದ್ರೇನು ಆ ಫಿಟ್ನೆಸ್ ಮಾಡಲಿಕ್ಕೆ ಅಥವಾ ಬೆಳಿಗ್ಗೆನೂ ಒಂದೊಂದು ಸತಿ ಏಳಲಿಕ್ಕೆ ಆಗೋದಿಲ್ಲ. ಅಂದರೆ ಆ ಥರ ಅಂದರೆ ಈ ಒಂದು ಪ್ರೊಫೆಷನ್ದು ಪ್ರೆಷರೇ ಆ ಥರ. ಎಷ್ಟೇ ನಾವು ಇದು ಮಾಡಿದ್ರೆ ಬಟ್ ತುಂಬ ಪ್ರಯತ್ನ ಮಾಡ್ತೀನಿ. ನಾನು 70-80% ಮಿಸ್ ಮಾಡೋದೇ ಇಲ್ಲ. ಬಟ್ ಬೆಂಗಳೂರಲ್ಲಿ ಇದ್ದಾಗ ಕಮಿಟಿ ಮೀಟಿಂಗಿಗೆ ಅಂತ ಬಂದಾಗ 2-3 days ಸ್ಟ್ರೆಂತ್ ಟ್ರೈನಿಂಗ್ ಮಾಡೇ ಮಾಡ್ತೀನಿ. ಅದು ಈಗ ಒಂದು 7-8 months ಅದಕ್ಕೆ ಇನ್ನೂ ಜಾಸ್ತಿ ಗಮನ ಹರಿಸಲಿಕ್ಕೆ ಇಂಪಾರ್ಟೆನ್ಸ್. ಬಿಕಾಸ್ ಈಗ ಅಂದರೆ ಶಾಸಕಿ ಆದಮೇಲೆ ರಾಜಕಾರಣಿ ಆಗಿದ್ದು 2015 ಬಟ್ ಶಾಸಕಿ ಆಗಿದ್ದು ಈಗ 3 ವರ್ಷದಲ್ಲಿ. ಅದರಲ್ಲೂ ತುಂಬ ಅಂತರ ಇದೆ. ಈಗ ನಾವು ಎಲ್ಲದಕ್ಕೂ ಕೂರ್ತೀವಿ, ಮೀಟಿಂಗು ಕೂರ್ಬೇಕು, ಕಾರ್ಯಕ್ರಮ ಹೋದ್ರೇನು ಕೂರ್ಬೇಕು, ಪಬ್ಲಿಕ್ನ ಮಾತಾಡಿಸ್ಬೇಕು ಅಂದ್ರೇನು ಕೂರ್ಬೇಕು. ಸೊ ನಮ್ಮನ್ನ ಮೊಬಿಲಿಟಿ ಇದೆ. ಮೊಬಿಲಿಟಿ ಕಾಲಲ್ಲ ನಮ್ಮ ಮೊಬಿಲಿಟಿ ಇರೋದು, ಕಾರಲ್ಲಿ ಮೊಬಿಲಿಟಿ ಇರೋದು. ಸೊ ಅದು ಜನಕ್ಕೆ ಅರ್ಥ ಆಗೋದಿಲ್ಲ. ಅಂದ್ರೆ ಅನ್ಕೊಂತಾರೆ ನಾವು ಅಂದ್ರೆ ಓಡಾಡ್ತಾ ಇರೋದು ಹೇಗೆ, ಕಾಲಲ್ಲಿ ಓಡಾಡ್ತಾ ಇಲ್ಲ, ಕಾರಲ್ಲಿ ಓಡಾಡ್ತಾ ಇದೀವಿ. ಸೊ ಇದು ಜಾಸ್ತಿ ಅಂದ್ರೆ ಮಹಿಳೆಯರಿಗೆ ಜಾಸ್ತಿ ಎಫೆಕ್ಟ್ ಆಗುತ್ತೆ. ಅದು ನಿಮಗೆ ನನಗನ್ಸುತ್ತೆ ನೀವು ಡಯಟಿಷಿಯನ್ ಆಗಿ ನಿಮಗಿದ್ದು ತಿಳಿದಿದೆ ಅಂತ. ಗಂಡಸ್ರಿಗಿಂತ ನಮಗೆ ಎವ್ರಿಥಿಂಗ್ ನಮ್ದು ಹಾರ್ಮೋನಲ್ ಚೇಂಜಸ್ ಹೇಗಾಗುತ್ತೆ ಅದ್ರ ಪ್ರಕಾರ ಮಾಡಬೇಕು. ಬಟ್ ಅದೇ ನನಗೆಲ್ಲೋ ಅನಿಸುತ್ತೆ ಸಾರ್ವಜನಿಕವಾಗಿ ಇದನ್ನು ಮನದಟ್ಟ ಮಾಡ್ಕೊಳ್ಳೋದು ತುಂಬ ಕಷ್ಟ. ಯಾಕಂದರೆ ಸಾಂಪ್ರದಾಯಿಕವಾಗಿ ನಮ್ಮ ದೇಶದಲ್ಲಿ ಇದನ್ನು ತಿಳ್ಕೊಂಡಿದ್ದು ಅರ್ಥ ಮಾಡ್ಕೊಂಡಿದ್ದೆ ತುಂಬಾ ಕಡಿಮೆ ಅಂತ ನಾನು ಅನ್ಕೊಂತೀನಿ. ಆಕ್ಚುಲಿ ಸಾರ್ವಜನಿಕವಾಗಿ ಈ ವಿಚಾರ ಚರ್ಚೆನೂ ಆಗೋದಿಲ್ಲ. ಆ ಕಾರಣಕ್ಕೇನೆ ಇವತ್ತು ನಾನು ನಿಮ್ಮ ಜೊತೆ ಕೂತ್ಕೊಂಡಿರೋದು. ಯಾಕೆಂದ್ರೆ ನೀವೇನು ಮೆನ್ಷನ್ ಮಾಡಿದ್ರಿ, ಹೆಣ್ಣು ಮಕ್ಕಳಿಗೆ ಮೊಬಿಲಿಟಿ ತುಂಬ ಇಂಪಾರ್ಟೆಂಟ್, ಅದರಲ್ಲೂ ಸ್ಟ್ರೆಂತ್ ಟ್ರೈನಿಂಗ್ ಭಾಳ ಇಂಪಾರ್ಟೆಂಟ್. ಯಾಕೆ ಅಂದರೆ ಮೆನೋಪಾಸ್ ಹತ್ರ ಬರುತ್ತೆ ಅಥವಾ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆಗುತ್ತೆ, ಬೇರೆ ಬೇರೆ ಸಮಸ್ಯೆಗಳಿಗೆ ಕಾರಣ ಆಗುತ್ತೆ. ಅದರಲ್ಲೂ 40 ನಂತರ ಅಥವಾ 40ರ ನಂತರ ಅಂತ ಅಂದಿದ್ದು ಇದು ಭಾಳ ಮುಖ್ಯವಾದ ಪಾಯಿಂಟ್. ಆ್ಯಕ್ಚುಲಿ ನನ್ನ ಬಾಯಿಯಿಂದ ಪದೇ ಪದೇ ಅದು ಬರ್ತಾನೆ ಇರುತ್ತೆ. ಒಬ್ಬ ಶಾಸಕಿಯಾಗಿ ಮತ್ತು ಪಬ್ಲಿಕ್ ಲೈಫಲ್ಲಿ ಇದ್ದವರಾಗಿ ನಿಮ್ಮ ಬಾಯಿಯಿಂದ ಬಂದಾಗ ಇದು ಅತಿ ವೇಗವಾಗಿ ಮತ್ತು ಅತಿ ಶೀಘ್ರವಾಗಿ ಅಂದರೆ ಏನು ಹೇಳ್ಬೋದು, ಜನಕ್ಕೆ ಬಹಳ ಎಫೆಕ್ಟಿವ್ ಆಗಿ ತಲುಪುತ್ತೆ ಅಂತ ಅನ್ಕೊಂತೀನಿ. ನಿಜವಾಗ್ಲೂ ಈ ಸಂದೇಶ ಹೋದ್ರೆ ಅಂದ್ರೆ ಬಿಕಾಸ್ ಇಟ್ ಇಸ್ ಅಂದ್ರೆ ಇದರಲ್ಲಿ ಸಿಟಿಯಲ್ಲಿ ಇರೋ ಮಹಿಳೆಯರಲ್ಲ ಅಥವಾ ಗ್ರಾಮೀಣ ಮಟ್ಟದಲ್ಲಿ ಇರೋ ಮಹಿಳೆಯರಲ್ಲ, ಎಲ್ಲ ಮಹಿಳೆಯರಿಗೂ ಇದು ಲಾಗೂ ಆಗುತ್ತೆ. ಬಟ್ ಆಫ್ ಕೋರ್ಸ್ ಗ್ರಾಮೀಣ ಮಟ್ಟದಲ್ಲಿ ಕೃಷಿ ರೈತರಾಗಿರೋದ್ರು ಸ್ವಲ್ಪ ಜಾಸ್ತಿ ಕೆಲಸ ಮಾಡ್ತಾರೆ, ಬರ್ತಾರೆ, ಅವ್ರದ್ದು ಸ್ವಲ್ಪ ಮೊಬಿಲಿಟಿ ಇರುತ್ತೆ. ಬಟ್ ಎಲ್ಲರೂ ಅದೇ ಮಟ್ಟಕ್ಕೆ ಕೆಲಸ ಮಾಡ್ತಾರೆ ಅಂತ ಹೇಳಕ್ಕಾಗೋದಿಲ್ಲ. ಬಟ್ ಮೆನೋಪಾಸ್ ಅಂತ ಹೆಸರೇ ಅವ್ರಿಗೆ ಪದನೇ ಗೊತ್ತಿಲ್ಲ. ಏನಾಗುತ್ತೆ 40 ಆದ್ಮೇಲೆ 40 to 50 years ಅಲ್ಲಿ ಏನೇನ್ ವ್ಯತ್ಯಾಸ ಆಗುತ್ತೆ ಗೊತ್ತಿರೋದಿಲ್ಲ. ಎಲ್ಲದೂ ಅಂದ್ರೆ ಹಾಗೆ ಸುಮ್ಮನೆ ಪಾಪ ಅದನ್ನ ಒಪ್ಕೊಂಡಿರ್ತಾರೆ, ಸ್ವೀಕಾರ ಮಾಡಿರ್ತಾರೆ ಅಷ್ಟೇ ಹೊರತು. ಹಿಂದಿನವರು ಏನ್ ಮಾಡ್ತಾ ಇದ್ರು ಅಂದ್ರೆ ಐ ಥಿಂಕ್ ನಮ್ಮ 2 ಜನರೇಷನ್ ಹಿಂದಿನವರು ತುಂಬಾ ಸುಸ್ತಾದಾಗ ಬೇಜಾರ್ ಮಾಡ್ಕೊಳ್ತಿದ್ರು, ಅಳ್ತಿದ್ರು, ಮಲಗೋದಕ್ಕೂ ಟೈಮ್ ಸಿಕ್ತಿರ್ಲಿಲ್ಲ ಬಹುತೇಕರಿಗೆ. ಮನೆ ಕೆಲಸದ ಮಧ್ಯೆ ಅಷ್ಟರಲ್ಲೇ ಇದ್ದು ನನಗೆ ಇಂಥದ್ದು ಆಗುತ್ತೆ ಅನ್ನೋದನ್ನ ಎಕ್ಸ್ಪ್ರೆಸ್ ಮಾಡೋದಕ್ಕೂ ಕೂಡ ಆ ಫ್ರೀಡಮ್ ಅವರಿಗೆ ಇರಲಿಲ್ಲ. ಈಗ
ಮೋಸ್ಟ್ಲಿ ಬಹುತೇಕರಿಗೆ ಆ ಫ್ರೀಡಮ್ ಇದೆ, ಎಕ್ಸ್ಪ್ರೆಸ್ ಮಾಡಬಹುದು. ಬಹುತೇಕರು ಅದನ್ನ ಸೀರಿಯಸ್ ಆಗಿ ತಗೊಳ್ಳೋದಿಲ್ಲ. ಈಗ ನನಗೆ ತುಂಬಾ ಜನ ಪೇಷಂಟ್ಸ್ ಬರ್ತಾರೆ, ಕಾರ್ಪೊರೇಟ್ ಅಲ್ಲಿ ಇರೋರು ಬರ್ತಾರೆ, ಬೇರೆ ಬೇರೆ ಕಡೆಯವರು ಬೇರೆ ಬೇರೆ ರೀತಿಯಲ್ಲಿ. ಇನ್ಫ್ಯಾಕ್ಟ್ ಪಾಲಿಟಿಕ್ಸ್ ಅಲ್ಲಿ ನನಗೆ ನೀವು ಸ್ಟ್ರೆಂತ್ ಟ್ರೈನಿಂಗ್ ಮಾಡಬೇಕು, ನೀವು ಫಿಟ್ನೆಸ್ನ ಮೇಂಟೈನ್ ಮಾಡಬೇಕು, ಇಲ್ಲ ಅಂದರೆ ನಿಮ್ಮ ಬೋನ್ ವೀಕ್ ಆಗುತ್ತೆ, ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆಗುತ್ತೆ, ಕ್ಯಾಲ್ಸಿಯಂ ಡಿಪ್ಲೀಟ್ ಆಗುತ್ತೆ, ಅಥವಾ ಎಸ್ಟ್ರೋಜನ್ ಡಿಪ್ಲೀಟ್ ಆಗ್ತಾ ಹೋಗುತ್ತೆ, ಬೆಲ್ಲಿ ಫ್ಯಾಟ್ ಬರುತ್ತೆ, ಆಮೇಲೆ ನಿಮಗೆ ಬೋನ್ ಭಾಳ ವೀಕ್ ಆಗುತ್ತೆ. ಇದೆಲ್ಲ ಹೇಳಿದ್ರೆ ನನಗೆ ಹೆಚ್ಚು ಅಂದರೆ ಒಂಚೂರು ಯೋಗ ಕಷ್ಟಪಟ್ಟು ಮಾಡ್ಬೋದು ಮೇಡಮ್. ಇದಕ್ಕಿಂತ ಜಾಸ್ತಿ ಯಾರು ಹೇಳೋದು? ತುಂಬ ಆಕ್ಟಿವ್ಲಿ ಪಬ್ಲಿಕ್ ಲೈಫಲ್ಲಿ ಇರೋರು ಅಥವಾ ಕಾರ್ಪೊರೇಟ್ ಲೈಫಲ್ಲಿ ಇರೋರು ಅಥವಾ ಕೆಲಸ ಮಾಡಿ ಹೂ ಆರ್ ಫಿನಾನ್ಷಿಯಲಿ ಇಂಡಿಪೆಂಡೆಂಟ್ ಅಂತ ಜನನೇ ಈ ಥರ ಮಾತಾಡ್ತಾರೆ. ಆಗ ಭಾಳ ಬೇಜಾರಾಗುತ್ತೆ. ಯಾಕೆಂದರೆ ಹೆಲ್ತನ್ನ ಅವ್ರು ಯಾವತ್ತೂ ಪ್ರಿಯಾರಿಟಿ ಮಾಡ್ಕೊಂಡಿಲ್ಲ ಅಲ್ವಾ ಅಂತ. ಅನ್ನೋ ಕಾರಣಕ್ಕೆ ಖಂಡಿತವಾಗ್ಲೂ ಒಳ್ಳೆ ಪಾಯಿಂಟನ್ನು ನೀವು ಹೇಳಿದ್ರಿ. ಈಗ ಇದರ ಜೊತೆಗೆ ನೀವು ಎಲೆಕ್ಷನ್ ಟೈಮಲ್ಲಿ ಭಾಳ ಓಡಾಡಿದ್ರಿ, ಭಾಳ ಓಡಾಡಲೇಬೇಕಿತ್ತು. ನನಗೆ ಪರ್ಸ್ನಲಿ ಚಿಕ್ಕಮಗಳೂರು ಪರಿಚಯ ಇರೋದ್ರಿಂದ ಗುಡ್ಡ ಬೆಟ್ಟ ಹತ್ತು ಇಳಿ ಅಥವಾ ಒಬ್ಬರ ಮನೆಯಿಂದ ಒಬ್ಬರ ಮನೆಗಿರೋಂಥ ಡಿಸ್ಟೆನ್ಸು, ಅಲ್ಲಿ ನಡ್ಕೊಂಡು ಹೋಗೋವಂಥದ್ದು, ಮತ್ತು ಆ ಹಿಲ್ಲಿ ಏರಿಯಾದಲ್ಲಿ ನೀವು ನಡೆದಷ್ಟು ಕ್ಯಾಲರಿ ಬರ್ನ್ ಆದಷ್ಟು ನಮಗೆ ಇಲ್ಲಿ ನಡೆದಾಗ ಆಗೋದಿಲ್ಲ, ಬೆಂಗಳೂರು ಅಥವಾ ಸಿಟಿನಲ್ಲಿ ನಡೆದಾಗ ಆಗೋದಿಲ್ಲ. ಅಂಥ ಪರಿಸ್ಥಿತಿಯಲ್ಲಿ ಅಷ್ಟು ರಿಗ್ರೆಸ್ ಆಗಿ ಓಡಾಡಿ ಕ್ಯಾಂಪೇನ್ ಮಾಡಿ ಕೆಲಸ ಮಾಡಿ ತುಂಬ ಎಕ್ಸಾಸ್ಟ್ ಆಗಿ ಹೋಗಿದ್ದಿರ್ತೀರಿ. ಅದಾದ್ಮೇಲೆ ನಿಮಗೆ ನಾರ್ಮಲ್ಗೆ ಬರೋದಕ್ಕೆ ಎಷ್ಟು ದಿನ ತಗೊಳ್ತು? ಅಥವಾ ನೀವು ಬಹುಶಃ ಗೆದ್ದಿದ್ದನ್ನ ಸಂಭ್ರಮ ಪಡೋದಕ್ಕೂ ಆ ಎನರ್ಜಿ ಇರೋದಿಲ್ಲ ಅನ್ಕೊಂತೀನಿ ನಾನು. ಹೇಗಿತ್ತು ಆ ಸಂದರ್ಭ ಮತ್ತೆ ಹೇಗೆ ಅದನ್ನ ನಿಭಾಯಿಸಿದ್ರಿ? ತುಂಬಾ ವೇಟ್ ಕಡಿಮೆ ಆಗಿದೆ, ಕ್ಯಾಲರೀಸ್ ಎಲ್ಲ ಬರ್ನ್ ಆಗಿತ್ತು, ಕ್ಯಾಲರೀಸ್ ತುಂಬಾ ಬರ್ನ್ ಆಗಿತ್ತು. ಬಟ್ ಅದೇ ಅಷ್ಟೇ ಅತಿ ವೇಗದಲ್ಲಿ ವೇಟ್ ಪುಟ್ ಆನ್ ಆದೆ. ಅಂದರೆ ನನಗೆ ಅದನ್ನೇ ನಾನು ಹೇಳಿದ್ನಲ್ಲ, ನನಗೆ ಆಲ್ಮೋಸ್ಟ್ 2 years ಮೇಲೆ ಬೇಕಾಯಿತು ಅರ್ಥ ಮಾಡ್ಕೊಳ್ಳಿಕ್ಕೆ. ಮೊಬಿಲಿಟಿ ಪೂರ್ತಿ ಕಡಿಮೆ ಆಗಿದೆ, ಏನು ನನಗೆ ಎಫೆಕ್ಟ್ ಆಗ್ತಾ ಇದೆ ಅಂತಲೇ ನನಗೆ ಪ್ರಜ್ಞೆನೇ ಇರಲಿಲ್ಲ, ಅಥವಾ ಅದನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ನನಗೆ ಸ್ವಲ್ಪ ಟೈಮ್ ಬೇಕಾಯಿತು. ಸೊ ಇದು ಲಾಸ್ಟ್ 7-8 months ಇದಕ್ಕೆ ತುಂಬ ನಾನು ಅದಕ್ಕೋಸ್ಕರ ಪುಷ್ ಕೊಟ್ಟಿದ್ದೀನಿ. ಬಟ್ ನಾನು ಒಂಥರ ನನಗೆ ಹೇಳಲಿಕ್ಕೆ ಒಂದು ಮುಜುಗರ ಆಗುತ್ತೆ, ಯಾಕಂದರೆ ಸೋ ಡಿಸಿಪ್ಲಿನ್ಡ್. ಅಂದರೆ ನನಗೆ ನನ್ನ ಮೇಲೆ ಒಂದೇ ಸತಿ ಬೋರಿಂಗ್ ಅಂತ ಅನಿಸುತ್ತೆ, ಒಂಥರ ಮೊನಾಟನಸ್. ನಾನು ಅಂದರೆ ಹಿಂಗೆ ಇರಬೇಕು. ನಾನು ಈವನ್ ನನ್ನ ಕ್ಯಾಂಪೇನಿಂಗು ಅದೇ ರೀತಿ ನಾವು ಪ್ಲ್ಯಾನಿಂಗ್ ಮಾಡಿದ್ವು. ಅಂದರೆ ನನಗೆ ಅಂದರೆ ಈ ಥರ ನಾವು ಕವರ್ ಮಾಡಬೇಕು, ಇಷ್ಟು ಹೋಬ್ಲೀಸ್ ಇದೆ, ಈ ಥರ ಗಣಿತ ಇತ್ತು ನನ್ನ ಹತ್ರ, ಹಿಂಗೆ ಮಾಡಿಕೊಂಡೇ ಬರಬೇಕು ಅಂತ. ಸೊ ಅದು ನಾನು ಇಷ್ಟು ಕವರ್ ಮಾಡ್ಕೋಬೇಕು ಅಂತ ಇದ್ದಾಗ ಪ್ರೀ ಪ್ಲಾನಿಂಗ್ ಮಾಡಿದ್ವಲ್ಲ, ಸೊ ಸ್ಕೆಡ್ಯೂಲ್ ಮೇಂಟೈನ್ ಮಾಡೋದು ಈಸಿ ಇತ್ತು. ಬಟ್ ಆದರೆ ಮಹಿಳೆಯರಾದಾಗ ಹೆಲ್ತ್ ವಿಚಾರದಲ್ಲಿ ವಾಶ್ರೂಮ್ ಬ್ರೇಕ್ಸ್ ಹೇಗೆ ಮಾಡಬೇಕು, ನಿಮ್ದು ಇನ್ಫ್ಯಾಕ್ಟ್ ನೀವು ಪೀರಿಯಡ್ಸಲ್ಲಿ ಇದ್ರೆ ಹೇಗೆ, ಏನು ಎತ್ತ, ಅಂದರೆ ಈ ಚಿಂತೆಗಳು ಗಂಡಸರಿಗೆ ಬರೋದೇ ಇಲ್ಲ. ತುಂಬ ಅಂದರೆ ಮೇ ಬಿ ಬರಬಹುದು, ಬಟ್ ಅರ್ಧನೂ ಬರೋದಿಲ್ಲ, ಹೆಣ್ಮಕ್ಳಿಗೆ ಬರೋದು. ಬಟ್ ಇದೆಲ್ಲ ಪ್ರಜ್ಞೆ ನನಗೆ ಮೊದಲಿಂದನೂ ಇತ್ತು. ನಾನು ಇದನ್ನು ನಾನು ಯಾವತ್ತೂ ಈವನ್ ಗಂಡಸ್ರ ಹತ್ರ, ನಮ್ಮ ಹತ್ರ ಇರೋದು 90% ನಮ್ಮ ಜೊತೆ ಕೆಲಸ ಮಾಡೋರೇ ಗಂಡಸರು. ಸೊ ನೀವು ಮುಕ್ತವಾಗಿ ಮಾತಾಡುವಂಥ ನಿಮಗೆ ಧೈರ್ಯ ಇರಬೇಕು, ಮತ್ತು ಆ ಮಟ್ಟಕ್ಕೆ ಸಲಹೆನೂ ಇರಬೇಕು. ಸೊ ನಾನು ರಾಜಕಾರಣದಲ್ಲಿ ಮೊದಲಿಂದನೂ ಹೆಚ್ಚು ಕಡಿಮೆ ಇದನ್ನು ಮೇಂಟೈನ್ ಮಾಡ್ಕೊಂಡು ಬಂದಿದ್ದೀನಿ. ಆಮೇಲೆ ನಿಮಗೆ ಸಪೋರ್ಟ್ ಸ್ಟಾಫ್ ಇರ್ತಾರಲ್ಲ, ಅವ್ರ ಹತ್ರನೂ ಇದನ್ನು ನೀವು ಹೇಳ್ಕೊಳ್ಳುವಂಥ ಇದಿರಬೇಕು. ಸೊ ನಾನು ಇದನ್ನೆಲ್ಲ ಸ್ವಲ್ಪ ಮೇಂಟೈನ್ ಮಾಡ್ಕೊಂಡು ಬಂದೆ. ಅದರಿಂದ ಎಲ್ಲದೂ 100% ಸರಿ ಇದೆ ಅಂತ ಹೇಳೋದಿಲ್ಲ. ಹೆಲ್ತಲ್ಲಿ ಏರುಪೇರು ಆಗಿತ್ತು. ಎಲೆಕ್ಷನ್ಗಿಂತ ಹೆಚ್ಚಾಗಿ ಹೆಲ್ತಲ್ಲಿ ಏರುಪೇರು ಆಗಿದ್ದು ಆಮೇಲೆ ನನಗೆ ನಾಟ್ ಎಲೆಕ್ಷನ್. 15-20 days ಹೇಗೆ ಕಳೆದೆ ಅಂತಲೇ ಗೊತ್ತಾಗಲಿಲ್ಲ. ಇತ್ತು ನನಗೆ ಸ್ವಲ್ಪ ಹೆಲ್ತ್ ಇಶ್ಯೂಸ್ ಮಧ್ಯದಲ್ಲಿ. ಬಟ್ ಅದಾದಮೇಲೆ ಎಲೆಕ್ಷನ್ ಗೆದ್ಮೇಲೆ ನಾನು ಆ ಲೈಫ್ ಸ್ಟೈಲ್ ನನಗೆ ಜಸ್ಟ್ ವಾಕೇ ಸಾಕು ಅನ್ನಿಸ್ತಾ ಇತ್ತು ನನಗೆ ಆಗ. ಬಿಕಾಸ್ ಇಟ್ ವಾಸ್ ಇದಕ್ಕಿನ್ನಕ್ಕೆ ಪ್ರೆಷರ್ ಅಲ್ವಾ. ಸೊ ಈಗ ನೀವು ಹೇಳ್ತಾ ಇದ್ರಿ ನನ್ನ ಹತ್ರ ಕಾರ್ಪೊರೇಟ್ ಅವ್ರು ಬಂದಾಗ ಇಲ್ಲ ನನ್ನ ಹತ್ರ ಇಷ್ಟೇ ಮಾಡ್ಲಿಕ್ಕೆ ಸಾಧ್ಯ. ಬಿಕಾಸ್ ಮೋರ್ ದೆನ್ ಎನಿಥಿಂಗ್ ಮೆಂಟಲಿ ವೀಕ್ ಆದ ತಕ್ಷಣನೇ ಫಿಸಿಕಲಿ ಬಾಡಿ ಅಲಾವೇ ಮಾಡೋದಿಲ್ಲ, ಎದ್ಬಿಟ್ಟು ಇದು ಮಾಡೋಣ, ಎಕ್ಸಸೈಸ್ ಮಾಡೋಣ ಅಂತ. ಸೊ ಇದು ನನಗೆ ಆ ಒತ್ತಡ ಫಸ್ಟ್ ವರ್ಷದಲ್ಲಿ ಇತ್ತಲ್ಲ, ಅದನ್ನು ಎಲ್ಲ ಅಂದರೆ ಅದ್ರ ಬಗ್ಗೆ ನನಗೆ ಕಾನ್ಷಿಯಸ್ನೆಸ್ ಬರಬೇಕಾಗಿತ್ತಲ್ಲ, ಅದು ಬಂದು ಎಲ್ಲ ಸರಿ ಮಾಡ್ಕೊಳ್ಳೋಕ್ಕೆ ಸ್ವಲ್ಪ ಟೈಮ್ ಬೇಕಾಯಿತು. ಅದು ಖಂಡಿತ. ಯಾಕಂದರೆ ನೀವು ಹೊಸದಾಗಿ ಶಾಸಕಿ, ಮೊದಲನೇ ಬಾರಿ ಶಾಸಕಿ ಆಗಿದ್ದವರು, ನಿಮಗೆ ಇದಾದ ಮೇಲಿನ ಮುಂದಿನ ನನ್ನ ಸ್ಟೆಪ್ ಹೇಗೆ ಅನ್ನೋದು ಕೂಡ ನೀವು ಪ್ಲ್ಯಾನ್ ಮಾಡಬೇಕಿತ್ತು. ಮತ್ತು ನಾನು ನನ್ನದೇ ಆದ ಒಂದು ಲೆಗೆಸಿನ ಮೇಂಟೈನ್ ಮಾಡೋದಕ್ಕೆ ನಾನು ಯಾವ ರೀತಿ ಇರಬೇಕು ಅನ್ನೋದು ನೀವು ಪ್ಲ್ಯಾನ್ ಮಾಡಬೇಕಿತ್ತು. ಇದೆಲ್ಲದರ ಮಧ್ಯೆ ಹೆಲ್ತ್ ಲಾಸ್ಟ್ ಬ್ಯಾಕ್ ಸೀಟ್ ತಗೊಳ್ಳೋದು. ನಮ್ಮ ಅಮ್ಮ ಇದನ್ನು ಯಾವುದನ್ನು ಕೇರ್ ಮಾಡ್ತಾ ಇರಲಿಲ್ಲ ಪಲ್ಲವಿ ಅವರು.
ಇದ್ದಾರೆ. ನಮ್ಮ ತಾಯಿದೇ ಬೇರೆ ರೀತಿ. ಅವ್ರು ಯಾವಾಗಲೂ ಏನೂ ಇಲ್ಲ ಅಂದರೆ ಇವತ್ತು ಬೆಂಗಳೂರಲ್ಲಿದ್ರೆ ನಾಳೆ ಊರಿಗೆ ಬಾ ಅಂತ ಹೇಳಿದ್ರೆ ಓಡ್ ಹೋಗೋರು, ಮತ್ತೆ ನಾಳೆ ಬೆಂಗಳೂರಿಗೆ ಬಾ ಅಂದ್ರೆ ಮತ್ತೆ ವಾಪಸ್ ಬರೋರು. ಅವರು ರಾಜಕಾರಣದಲ್ಲಿ ಅದನ್ನ ಇದು ಹಿಂಗೆ ಅಂತ ಅನ್ಕೋಬಿಟ್ಟಿದ್ರು. ಅಂದ್ರೆ ಯಾವತ್ತು ನಾನ್ ಬೇರೆ ನೋ ಅಂತ ಹೇಳ್ಬಿಡ್ತೀನಿ, ಎಸ್ ಅಂದ್ರೆ ಎಸ್, ನೋ ಅಂದ್ರೆ ನೋ. ಇದು ನೋ ಅಂತ ರಾಜಕಾರಣದಲ್ಲಿ ಹೇಳಂಗಿಲ್ಲ, ಬಟ್ ನಾನು ಒಂದು ಅದನ್ನ ಮಾಡ್ತೀನಿ. ಸೊ ಅದರಿಂದ ಒಂದು ಅಂದ್ರೆ ಹೆಲ್ತ್ ಮತ್ತೆ ಫಿಟ್ನೆಸ್ ವಿಚಾರದಲ್ಲಿ ಸ್ವಲ್ಪ ಕಾಂಪ್ರಮೈಸ್ ಕಡಿಮೆ ನಂದು. ಅಂದ್ರೆ ನನಗನ್ಸುತ್ತೆ ಲಾಂಗ್ ಟರ್ಮ್ 20 ಟ್ಯಾಬ್ಲೆಟ್ಸ್ ಮತ್ತೆ ಇನ್ನೊಂದು ವರ್ಷ 2 ವರ್ಷ ಬಿಟ್ಟು ತಗೊಳ್ಳೋ ಬದಲು ಅದ್ರ ಬದಲು ಈಗಲೇ ಸ್ವಲ್ಪ ನೀವು ಬಹಳ 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 ಒಳ್ಳೆ ಮಾತನ್ನ ಹೇಳಿದ್ದೀರಾ. ಯಾಕಂದ್ರೆ ಬಹುತೇಕರಿಗೆ ಇದು ಎಸ್ಪೆಷಲಿ ನಿಮ್ಮ ರಾಜಕೀಯದಲ್ಲಿರೋರು ಕೂಡ, ಈಗ ನೀವು ಮಾತಾಡಿದ್ದೀರಿ ಅಂದ್ರೆ ಬೇರೆಯವರು ಕೂಡ ಈ ಪಾಡ್ಕಾಸ್ಟ್ನ ಕೇಳಿಸ್ಕೊಂತಾರೆ, ಅವರು ಕೂಡ ಇದನ್ನ ಅಪ್ಲೈ ಮಾಡ್ಕೋಬೇಕಾಗಿರುವಂಥ ವಿಚಾರ. ಯಾಕಂದ್ರೆ ನಾನು ಆಮೇಲೆ 20 ಟ್ಯಾಬ್ಲೆಟ್ ತಗೊಳ್ಳೋ ಬದಲು ಈಗ ಆರೋಗ್ಯ ಮೇಂಟೈನ್ ಮಾಡಿದ್ರೆ ಮತ್ತೆ 4 ವರ್ಷ ಜಾಸ್ತಿ ಪಾಲಿಟಿಕ್ಸ್ ಮಾಡಬಹುದು ಅನ್ನುವಂತ ಒಂದು ಪ್ರಜ್ಞೆನ ಇಟ್ಕೋಬೇಕಾಗುತ್ತೆ. ಜಸ್ಟ್ ಅದಲ್ಲ, ನೀವು ಪ್ರಪಂಚದಲ್ಲಿರೋ ರಾಜಕಾರಣಿಗಳನ್ನ ನೋಡಿ, ಹೆಚ್ಚು ಕಡಿಮೆ ಎಲ್ಲರೂ ಫಿಟ್ ಇದ್ದಾರೆ. ಹೌದಾ? ಸತ್ಯನಾ? ಖಂಡಿತ. ಅದು ಭಾರತದಲ್ಲಿ ಇರುವ ರಾಜಕಾರಣಿಗಳು ಇಲ್ಲ. ಫಿಟ್ನೆಸ್ ಅಲ್ಲ, ಹೆಲ್ತ್ ಅನ್ನು ಕೂಡ ಯಾರು ಯೋಚನೆ ಮಾಡೋದಿಲ್ಲ. ನನಗೆ ಇದು ಇಂಪಾರ್ಟೆಂಟ್, ಅಥವಾ ನಾನು ಪ್ರೊಡಕ್ಟಿವ್ ಆಗಿರೋದಕ್ಕೆ, ಅಥವಾ ನನ್ನ ಕೆಲಸ ತುಂಬ ಚೆನ್ನಾಗಿ ಕಾಣಿಸ್ಬೇಕು ಅಂದರೆ ನಾನು ಇಂಟರ್ನಲ್ಲಿ ಚೆನ್ನಾಗಿರ್ಬೇಕು ಅನ್ನುವಂಥ ಒಂದು ಸಣ್ಣ ಕಾನ್ಸೆಪ್ಟ್ ಯಾರ ತಲೆಯಲ್ಲೂ ಇಲ್ಲ. ಫಿಟ್ನೆಸ್ ಅಂದರೆ ಚೆನ್ನಾಗಿ ಕಾಣೋಕ್ಕಿಂತ ಹೆಚ್ಚಾಗಿ ಫಿಟ್ನೆಸ್ ಅಂದರೆ ಇಂಟರ್ನಲಿ ಚೆನ್ನಾಗಿರೋದು. ಅದನ್ನೇ ಹೇಳಿದ್ದು, ಚೆನ್ನಾಗಿ ಕಾಣಿಸೋದ್ರೆ ಫಿಸಿಕಲಿ ಅಲ್ಲ, ಇಂಟರ್ನಲಿ ಹೌ ಹೆಲ್ದಿ ಯು ಆರ್, ದಟ್ ಮ್ಯಾಟರ್ಸ್ ಅ ಲಾಟ್ ಅನ್ನೋದನ್ನ ನಾನು ಹೇಳ್ತಾ ಇರೋದು. ಅಲ್ಲ, ಈವನ್ ದೊಡ್ಡ ಕಾರ್ಪೊರೇಟ್ಸು ಕೂಡ ಅದನ್ನು ಯಾರ್ಯಾರು ಲೀಡ್ ಮಾಡ್ತಾ ಇದ್ದಾರೆ. ಈಗ ಇಲಾನ್ ಮಸ್ಕ್ ಅಂತವ್ರನ್ನ ಏನು ಅಷ್ಟೊಂದು ಕೋಟಿಗಟ್ಟಲೆ $1 ಬಿಲಿಯನ್ ವ್ಯವಹಾರ, ಬಟ್ ಅವರು ಟೈಮ್ ತೆಗಿತಾರಲ್ವಾ? ಖಂಡಿತ. ಯಾಕೆಂದ್ರೆ ಹೆಲ್ತ್ ಇಲ್ಲದೆ ಇದ್ರೆ ಅವರು ಕಾನ್ಸಂಟ್ರೇಟ್ ಮಾಡೋದಕ್ಕೆ, ನೀವು ಹೇಳಿದ್ರಲ್ಲ, ನೀವೇ ಒಂದು ಮಾತು ಹೇಳಿದ್ರಿ, ನನಗೆ ಮೆಂಟಲಿ ಐ ವಾಸ್ ಸೋ ಸ್ಟ್ರೆಸ್ಡ್, ನನಗೆ ಅದಕ್ಕೆ ವಾಕೆ ಸಾಕು ಅನ್ನೋ ಲೆವೆಲ್ಗೆ ನಾನು ಬಂದ್ಬಿಟ್ಟೆ. ನನಗೆ ಫಿಟ್ನೆಸ್ಗೆ ಟೈಮ್ ಕೊಡೋದಕ್ಕೆ ಆಗ್ತಾನೆ ಇರಲಿಲ್ಲ, ಅಥವಾ ನನ್ನ ಬಾಡಿ ಅದಕ್ಕೆ ಸಪೋರ್ಟ್ ಮಾಡ್ತಿರ್ಲಿಲ್ಲ ಅಂತ. ನೀವು ಒಂದು ವೇಳೆ ಮಾಡಲಿಲ್ಲ ಅಂತಂದರೆ ಅದು ಯಾವತ್ತೂ ಸಪೋರ್ಟ್ ಮಾಡೋದೇ ಇಲ್ಲ. ಸೊ ಆರ್ಗನೈಸ್ ಆಗಿರೋದು ಭಾಳ ಇಂಪಾರ್ಟೆಂಟ್. ಆರ್ಗನೈಸ್ ಆಗಿಲ್ಲ ಅಂತಂದರೆ ಇಲ್ಲಿ ಪ್ರೊಡಕ್ಟಿವಿಟಿನೂ ಕಮ್ಮಿ ಆಗುತ್ತೆ. ನಿಮಗೆ ರಾಜಕೀಯ ಪ್ರೊಡಕ್ಟಿವಿಟಿ ಕಮ್ಮಿ ಆಗ್ಬೋದು, ಬಟ್ ಬಿಸ್ನೆಸ್ ಅಲ್ಲಿ ಇರೋರಿಗೆ ಆ ತರ ಅಲ್ಲ, ಫಿನಾನ್ಷಿಯಲ್ ಪ್ರೊಡಕ್ಟಿವಿಟಿನೂ ಕಮ್ಮಿ ಆಗ್ತಾ ಹೋಗುತ್ತೆ. ನಿತಿನ್ ಕಾಮತ್ ಮತ್ತೆ ನಿಖಿಲ್ ಕಾಮತ್ ನೋಡಿ, ನಿತಿನ್ ಕಾಮತ್ ಅವರಿಗೆ ಹಿ ಹ್ಯಾಡ್ ಅನ್ ಅಟ್ಯಾಕ್. ನಿಮಗೆ ಗೊತ್ತಿದೆಯೋ ದಟ್ ಝೆರೋದಾ ಅದು ಫೌಂಡರ್, ಅವರಿಗೆ ಒಂದು 2 years ಬ್ಯಾಕ್, ನನಗೆ ಸರಿಯಾಗಿ ನೆನಪಿಲ್ಲ, ಬಟ್ ಹಿ ಹ್ಯಾಡ್ ಅನ್ ಅಟ್ಯಾಕ್. ಬಟ್ ಈಗ ಹಿ ಸೋ ಮಚ್ ಇನ್ ಟು ಫಿಟ್ನೆಸ್. ಅವರು ಎಷ್ಟೋ ಕೋಟಿ ಮಾಲೀಕರು ಕಂಪನಿದು. ಸೊ ಇಟ್ ಈಸ್ ಅಂದ್ರೆ ನಾವು ವೇಕಪ್ ಕಾಲ್ ತರ ಆದಾಗ ಎಚ್ಚೆತ್ಕೊಳ್ಳೋದಕ್ಕಿಂತ ಮುಂಚೆ ನಾವೇ ಪ್ರೊಆಕ್ಟಿವ್ ಆಗಿ ಆರೋಗ್ಯ ನೋಡ್ಕೊಂಡ್ರೆ ಅಂತ ಸಂದರ್ಭಗಳು ಬರೋದಿಲ್ಲ ಅಂತ ನಾನು ಹೇಳೋದು.